ಹೈಕಮಾಂಡ್ ಮುಂದೆ ಆಡಿರುವಂತಹ ಮಾತಿಗೆ ನಾನು ಈಗಲೂ ಬದ್ಧ. ಗೊಂದಲ ಆಗಬಾರದು ಅಂತಲೇ ನಾನೇ ಪೂರ್ಣಾವಧಿ ಅಂಥೇಳಿ ಮಾತು ಕೊಟ್ಟಿದ್ದೆ. ಕೊಟ್ಟ ಮಾತಿಗೆ ನಾನು ಈಗಲೂ ಬದ್ಧನಾಗಿದ್ದೇನೆ. ಬಲ ಪ್ರದರ್ಶನಕ್ಕೆ ಮುಂದಾದರೆ ನನಗೂ ಕೂಡ ಬಲ ಪ್ರದರ್ಶನ ಅನಿವಾರ್ಯ. ದೇವರಾಜ್ ಅರಸು ದಾಖಲೆ, ಅತಿ ಹೆಚ್ಚು ಬಜೆಟ್ ಮಂಡನೆಯ ದಾಖಲೆ, ಈ ಎರಡು ದಾಖಲೆಯನ್ನು ನೀವು ಬ್ರೇಕ್ ಮಾಡಬೇಕು ಅಂಥೇಳಿ ಕೆಲವರು ಹೇಳ್ತಾ ಇರೋದು ನಿಜ. ಖರ್ಗೆ ಭೇಟಿ ವೇಳೆ ಸಿಎಂ ಸಿದ್ದರಾಮಯ್ಯನವರು ಗುಟ್ಟರು ಹಾಕಿದಾರಂತೆ. ಈ ಎಲ್ಲ ವಿಚಾರಗಳನ್ನು ಕೂಡ ಪ್ರಸ್ತಾಪಿಸ್ತಾ ಇದ್ದಾರೆ. ಇನ್ನು 50 ದಿನ ಸಿಎಂ ಆಗಿ ಪೂರೈಸಿದರೆ ಸಿದ್ದರಾಮಯ್ಯನವರು ಡಿ ದೇವರಾಜು ಅರಸು ಅವರ ದಾಖಲೆಯನ್ನು ಮುರಿದಂತಾಗುತ್ತೆ. ರಾಜ್ಯದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಮುಖ್ಯಮಂತ್ರಿಗಳಾಗಿ ಆಡಳಿತವನ್ನು ನಡೆಸಿದಂತಹ ಖ್ಯಾತಿ ಸಿಎಂ ಸಿದ್ದರಾಮಯ್ಯನವರಿಗೆ ಸಲ್ಲಿಸುತ್ತೆ. ಈಗಾಗಲೇ 17 ಬಜೆಟ್ ಮಂಡನೆ ಆಗಿದೆ. 18ನೇ ಬಜೆಟನ್ನು ಕೂಡ ನಾನೇ ಮಂಡಿಸ್ತೀನಿ ಅನ್ನುವಂತಹ ವಿಶ್ವಾಸದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇದ್ದಾರೆ. ಅವರ ಬೆಂಬಲಿಗರು ಹೇಳ್ತಾ ಇರುವಂತಹ ವಿಚಾರವನ್ನು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಸ್ತಾಪಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಕೇವಲ ಸಮಾಧಾನ ಮಾಡಬಹುದೇ ಹೊರತು ಅವರು ಸೊಲ್ಯೂಷನನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯವೇ ಇಲ್ಲ. ಆ ಎಲ್ಲ ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಬೇಕಾಗಿರುವಂಥದ್ದು ಗಾಂಧಿ ಕುಟುಂಬ. ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕೂಡ ಕಾಂಗ್ರೆಸ್ ಮನೆಯಲ್ಲಿ ಕುರ್ಚಿಗಾಗಿ ಗುದ್ದಾಟ ಜೋರಾಗ್ತಾ ಇದ್ದ ಹಾಗೆ ಹೈಕಮಾಂಡ್ ಮಧ್ಯೆ ಪ್ರವೇಶ ಮಾಡಿದೆ. ಸಿಎಂ ಭೇಟಿ ವೇಳೆ ಹೈಕಮಾಂಡ್ ಸಂದೇಶವನ್ನು ಖರ್ಗೆ ರವಾನಿಸಿರುವಂತಹದ್ದು. ಸಿಎಂ ಡಿಸಿಎಂ ಜೊತೆಗೆ ಮಾತನಾಡೋದಕ್ಕೆ ರಾಹುಲ್ ಸೂಚಿಸಿದ್ದಾರೆ. ಹೈಕಮಾಂಡ್ ಹಿಂದೆ ಹೇಳಿದಂತಹ ಮಾತಿಗೆ ಈಗಲೂ ಕೂಡ ಬದ್ಧವಾಗಿದೆ. ಸದ್ಯದ ಪರಿಸ್ಥಿತಿ ಪೂರಕವಾಗಿಲ್ಲ, ಸ್ವಲ್ಪ ದಿನಗಳು ಕಳಿಲಿ, ಬಳಿಕ ಈ ಬಗ್ಗೆ ಹೈಕಮಾಂಡ್ ಒಂದು ನಿರ್ಧಾರಕ್ಕೆ ಬರುತ್ತೆ. ಡಿಕೆ ಬಣ ದೆಹಲಿ ದಂಡಯಾತ್ರೆ ಮಾಡಿದ್ದು ಸರಿಯಲ್ಲ. ನಾನೇ 5 ವರ್ಷ ಸಿಎಂ ಎಂಬ ಬಹಿರಂಗ ಹೇಳಿಕೆಯೂ ಕೂಡ ಸರಿಯಲ್ಲ. ಪಕ್ಷದ ಆಂತರಿಕ ತೀರ್ಮಾನ ಬಹಿರಂಗವಾಗಿ ಹೇಳಬಾರ್ದು. ಹೆಚ್ಚಿನ ಗೊಂದಲ ಆಗದಂತೆ ನೋಡ್ಕೊಳ್ಳಿ ಅಂಥೇಳಿ ಖರ್ಗೆ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಇದಕ್ಕಿಂತ ಇನ್ನೇನು ಹೇಳೋದಕ್ಕೆ ಸಾಧ್ಯ? ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಮಾಧಾನ ಮಾಡ್ಬೋದಷ್ಟೇ, ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕಾಗಲ್ಲ. ನಿರ್ಧಾರ ತೆಗೆದುಕೊಳ್ಬೇಕಾಗಿರೋದು ಯಾರು? ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿದ್ದಾರೆ. 26ನೇ ತಾರೀಕು ವಾಪಸ್ ಇಂಡಿಯಾಕ್ಕೆ ಬರ್ತಾರೆ. ಅವರು ವಾಪಸ್ ಆಗ್ತಾ ಇದ್ದ ಹಾಗೆ ಪ್ರಿಯಾಂಕಾ, ರಾಹುಲ್, ಸೋನಿಯಾ ಗಾಂಧಿ ಎದುರು ಇಲ್ಲಾದಂತಹ ಬೆಳವಣಿಗೆಗಳು, ಇಲ್ಲಾದಂತಹ ಚರ್ಚೆಗಳನ್ನು ಎಐಸಿಸಿ ಅಧ್ಯಕ್ಷರು ಅವರು ಮುಂದಿಡ್ತಾರೆ. ಅಲ್ಲೊಂದು ಚರ್ಚೆ ಆಗಿ ಒಂದು ಅಂತಿಮ ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆ ಇದೆ. ಆ ಅಂತಿಮ ನಿರ್ಧಾರ ಏನು ಅನ್ನೋದೇ ಈಗ ಕುತೂಹಲ ಕಾರಣವಾಗ್ತಾ ಇದೆ. ಹಾಗಾಗಿಯೇ ಪ್ರೆಷರ್ ಬಿಲ್ಡ್ ಮಾಡುವಂತಹ ಕೆಲಸವನ್ನು ಡಿಕೆ ಬಣ ಮಾಡ್ತಾ ಇರುವಂಥದ್ದು.